ಬಿಜೆಪಿ ಈಗ ಟಿಕೆಟ್ ವಿಚಾರವಾಗಿ ತಲೆ ಕೆಡಿಸಿಕೊಂಡಿದೆ. ಹೊಸ ಮುಖಗಳಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆಗಳಿದಾವೆ. ಸಿಟ್ಟಿಂಗ್ ಎಂಪಿಗಳಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವ ಚರ್ಚೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಪ್ರತಾಪ್ ಸಿಂಹ ಅಭಿಮಾನಿಗಳು ಈಗ ಕೆರಳಿದ್ದಾರೆ. ಪ್ರತಾಪ್ ಸಿಂಹ ಪರವಾಗಿ ನಿಂತಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಕಾರ್ಯಕರ್ತರಿಂದ ಸಿಂಹ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಅನ್ನ ಕೊಡಲೇಬೇಕು. ಪ್ರತಾಪ್ ಸಿಂಹಗೆ ಟಿಕೆಟ್ ಒಂದು ವೇಳೆ ಕೊಡದಿದ್ರೆ ಸಿಗದಿದ್ರೆ ನಾವು ಯಾರೂ ಕೂಡ ಮತದಾನವನ್ನು ಮಾಡೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೋದಿಗಾಗಿ ಮತ ಹಾಕಿಸೋ ರಿಸ್ಕ್ ಅನ್ನ ನಾವು ತೆಗೆದುಕೊಳ್ಳೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಚಿಕ್ಕಮಗಳೂರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಿ ನೀವು. ಸಾಮಾಜಿಕ ಜಾಲತಾಣದಲ್ಲಿ ಇಂಥದ್ದೊಂದು ಸುದ್ದಿ, ಇಂಥದ್ದೊಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಸಿ.ಟಿ. ರವಿ ಅವರ ಸೋಲು ಪ್ರತಾಪ್ ಸಿಂಹಗೆ ಅದು ಒಂದೇ ರೀತಿಯಾಗಿರೋದು. ಅಂದರೆ ಸಿ.ಟಿ. ರವಿ ಅವರು ಸೋತರು, ಪ್ರತಾಪ್ ಸಿಂಹ ಸೋತರು. ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಇವರಿಬ್ಬರ ಒಂದು ವಿಚಾರದಲ್ಲಿ ಅನ್ಯಾಯ ಮಾಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ಪ್ರತಾಪ್ ಸಿಂಹಗೆ ಟಿಕೆಟನ್ನು ಮಿಸ್ ಮಾಡಬೇಡಿ, ನಾವು ಬಿಡೋದಿಲ್ಲ. ಹಾಗೇನಾದರೂ ಆದರೆ ನಾವು ಮತದಾನವನ್ನೇ ಮಾಡೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಪ್ರತಾಪ್ ಸಿಂಹಗೆ ಟಿಕೆಟ್ ಅನ್ನ ಕೊಡಲೇಬೇಕು. ಪ್ರತಾಪ್ ಸಿಂಹ ಗೆಲ್ಲಬೇಕು. ಒಂದು ವೇಳೆ ಪ್ರತಾಪ್ ಸಿಂಹ ಟಿಕೆಟ್ ಅನ್ನ ಕೊಳ್ಳುವಲ್ಲಿ ಯಶಸ್ವಿ ಆಗದೇ ಇದೆ ಅಥವಾ ಸಿಗದೇ ಇದ್ರೆ ಪ್ರತಾಪ್ ಸಿಂಹಗೆ ಟಿಕೆಟ್ ನಾವ್ಯಾರು ಮತದಾನ ಮಾಡೋದಿಲ್ಲ ಅಂತೇಳಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯ ಕಾರ್ಯಕರ್ತರೇ ಈಗ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ಪ್ರತಾಪ್ಗೆ ಟಿಕೆಟ್ ನೀಡದಿದ್ರೆ ನಾವು ಹೋರಾಟ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಲೇಬೇಕು ಅನ್ನುವ ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದೇ ಇದ್ರೆ ನಾವು ನೋಟ್ ಹಾಗೆ ವೋಟ್ ಹಾಕ್ತೀವಿ, ವೋಟ್ ಮಾಡ್ತೀವಿ ನಾವು, ಆದರೆ ನೋಟ್ ಹಾಗೆ ವೋಟ್ ಹಾಕ್ತೀವಿ ಅಷ್ಟೇ, ಅದು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆಯೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕಾರ್ಯಕರ್ತರು. ನೋಡಿ, ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೈತಪ್ಪಿ ಹೋಗುತ್ತೆ ಅನ್ನುವ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಅವರ ಅಭಿಮಾನಿಗಳು ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಮೈಸೂರು ಹಾಗೆ ಚಿಕ್ಕಮಗಳೂರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋ ಮೂಲಕ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಬೇಕು ಅನ್ನುವ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ ಲೈವ್ನಲ್ಲಿದ್ದಾರೆ. ಹಾಗೆ ಮೈಸೂರು ಪ್ರತಿನಿಧಿ ವಿನೋದ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾನು ಮೊದಲು ವಿನೋದ್ ಮಾತಾಡಿಸ್ತೀನಿ. ವಿನೋದ್, ಮೈಸೂರಿನಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಬೇಕು ಅನ್ನುವ ಒತ್ತಾಯ ಎಷ್ಟು ಮಟ್ಟಿಗಿದೆ ವಿನೋದ್? ರಂಜಿತ್, ಈಗಾಗಲೇ ಮೈಸೂರು ಲೋಕಸಭಾ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ 2 ಬಾರಿ ಗೆದ್ದಿರುವಂತಹ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಚರ್ಚೆಗಳು ಹುಟ್ಟಾಕಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಸಂಸದ ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಹಿ ಸಂಗ್ರಹ ಚಳುವಳಿಯನ್ನು ಆರಂಭಿಸಿದ್ದಾರೆ. ಜೊತೆಗೆ ಅವರ ಫೋಟೋಗಳನ್ನು ಹಾಕಿ ವಿ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಅಂತೇಳಿ ಪ್ರತಾಪ್ ಸಿಂಹಗೆ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ 2 ಬಾರಿ ಗೆದ್ದಿರುವಂತಹ ಪ್ರತಾಪ್ ಸಿಂಹ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಇಷ್ಟು ಕೆಲಸ ಮಾಡಿರುವಂತಹ ಸಂಸದರಿಗೆ ಟಿಕೆಟ್ ತಪ್ಪೋದಕ್ಕೆ ಏನು ಕಾರಣ ಅನ್ನುವಂತಹ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ಆಕ್ರೋಶ ಭರಿತವಾದಂತಹ ಪೋಸ್ಟ್ಗಳಾಗ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಈಗಾಗಲೇ ಏನೋ ಚಿಕ್ಕಮಗಳೂರು ಇರ್ಬೋದು, ರಾಜ್ಯದ ವಿವಿಧ ಭಾಗಗಳಿಂದಲೂ ಕೂಡ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಸಾಕಷ್ಟು ಬೆಂಬಲ ಕೂಡ ವ್ಯಕ್ತ ಆಗ್ತಾ ಇದೆ. ಒಂದು ಅಂದರೆ ಈ ಟಿಕೆಟ್ ವಿಚಾರವಾಗಿ ಅಭಿವೃದ್ಧಿಯ ಮಾನದಂಡವನ್ನು ನೀವು ಇಟ್ಕೋಬೇಕು. ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಮೈಸೂರು ಭಾಗದಲ್ಲಿ ಸಾಕಷ್ಟು ಸದೃಢ ಆಗೋದಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಸಾಕಷ್ಟು ಪರೋಕ್ಷವಾಗಿ ಅಂದರೆ ನೇರವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ತಪ್ಪುತ್ತೆ ಅನ್ನುವಂತಹ ಚರ್ಚೆಗಳು ಯಾಕೆ ಉಟ್ಕೊಳ್ತು? ಒಂದು ವೇಳೆ ನೀವು ಟಿಕೆಟ್ ತಪ್ಪಿಸಿದ್ದೇ ಆದಲ್ಲಿ ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಏನು ಬಿಜೆಪಿಗೆ ಮತ ಹಾಕೋದಿಲ್ಲ, ಬದಲಾಗಿ ನಮ್ಮ ಆಯ್ಕೆ ಬೇರೆಯದೇ ಆಗಿರುತ್ತೆ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡೋದಕ್ಕೆ ಈಗಾಗಲೇ ಪ್ರತಾಪ್ ಸಿಂಹ ಅಭಿಮಾನಿಗಳಿರ್ಬೋದು, ಬಿಜೆಪಿಯ ಕಾರ್ಯಕರ್ತರುಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸುವ ಮೂಲಕವಾಗಿ ಬಿಜೆಪಿಯ ಹೈಕಮಾಂಡ್ ಇರ್ಬೋದು, ಜೊತೆಗೆ ರಾಜ್ಯ ನಾಯಕರಿಗೆ ಪರೋಕ್ಷವಾದಂತಹ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ರಂಜಿತ್, ಓಕೆ ವಿನೋದ್, ಹಾಗೆ ಲೈನಲ್ಲಿ ಇರಿ. ನಾನು ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಮಾತಾಡ್ತೀನಿ. ಚೇತನ್, ಇಲ್ಲಿ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಿಟ್ಟಿಂಗ್ ಎಂಪಿಯನ್ನು ಬದಲಾಯಿಸ್ತಾರೆ ಅಥವಾ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ವಿಚಾರ
ಚಿಕ್ಕಮಗಳೂರಿಗೆ ಏನು ಸಂಬಂಧ ಹಾಗಾದ್ರೆ? ಸಿಟಿ ರವಿಯವರಿಗೆ ಏನು ಸಂಬಂಧ ಹಾಗಾದ್ರೆ? ಮತದಾನವನ್ನೇ ಬಹಿಷ್ಕಾರ ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ದಾರೆ. ಈ ಪರಿಯ ಒಂದು ಚರ್ಚೆ, ಆಕ್ರೋಶ ಯಾಕೆ ಚೇತನ್? ರಂಜಿತ್, ಪ್ರತಾಪ್ ಸಿನ್ಹಾ ಏನಿದ್ದಾರೆ ಅವರು ಚಿಕ್ಕಮಗಳೂರು ಜಿಲ್ಲೆಯ ಪಕ್ಕದ ಜಿಲ್ಲೆಯವರು ಕೂಡ. ಅಂದ್ರೆ ಇಲ್ಲೂ ಚಿಕ್ಕಮಗಳೂರು ಜಿಲ್ಲೆ ಸಾಕಷ್ಟು ಅವಿನಾಭಾವ ಸಂಬಂಧ ಕೂಡ ಹೊಂದಿದ್ರು. ಅಂದ್ರೆ ಪ್ರತಾಪ್ ಸಿನ್ಹಾ ಮತ್ತೆ ತೇಜಸ್ವಿ ಸೂರ್ಯ ಕೂಡ ಚಿಕ್ಕಮಗಳೂರು ಮೂಲದವರೇ. ಇವರಿಬ್ರು ಕೂಡ ಇಲ್ಲಿನ ಕಾರ್ಯಕರ್ತರ ಜೊತೆ ಸಾಕಷ್ಟು ಒಡನಾಟ ಕೂಡ ಇತ್ತು. ಮತ್ತೆ ಯಾವುದೇ ಕಾರ್ಯಕ್ರಮ ಮಲ್ನಾಡ್ ಭಾಗದಲ್ಲಾದ್ರೂ ಕೂಡ ಪ್ರತಾಪ್ ಸಿನ್ಹಾ ಅವರು ಕೂಡ ಆಗಮಿಸ್ತಿದ್ರು. ಇನ್ನು 2019ರಲ್ಲಿ ಏನು ಶೋಭಾ ಕರಂದ್ಲಾಜೆ ಅವರಿಗೆ ಅದು ಗೋ ಬ್ಯಾಕ್ ಕೇಳ್ಬಂತು. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಕೇಳ್ಬಂದಂತ ಹೆಸರು ಆ ದಿನ ಪ್ರತಾಪ್ ಸಿನ್ಹಾ ಅವರು, ಅಂದ್ರೆ ಉಡುಪಿ ಚಿಕ್ಕಮಗಳೂರು ಸಂಸ್ಥರಾಗಿ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಇಳಿತಾರೆ ಅನ್ನುವಂಥದ್ದು. ಅದಾದ ನಂತರ ಕೊನೆಗೆ ಶೋಭಾ ಕರಂದ್ಲಾಜೆ ಕೂಡ ಸ್ಪರ್ಧೆಗಿಳಿದ್ರು. ಈ ಬಾರಿಯೂ ಕೂಡ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಗೋ ಬ್ಯಾಕ್ ಇರೋ ಸಂದರ್ಭದಲ್ಲಿ ನಿನ್ನೆಯಿಂದ ಕೂಡ ಒಂದು ಊಹಾಪೋಹ ಚರ್ಚೆ ಕೂಡ ಶುರು ಆಗಿರುವಂತದ್ದು. ಅಂದ್ರೆ ಮೈಸೂರು ಸಂಸದರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥ ಊಹಾಪೋಹ ಚರ್ಚೆ ಸಾಕಷ್ಟು ಚಿಕ್ಕಮಗಳೂರಿನ ಮಲ್ನಾಡಿಗರಲ್ಲಿ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿದೆ. ಒಂದಂತೂ ಬೆಂಗಳೂರು ಮೂಲದಲ್ಲಿ ಇರುವಂತವ್ರು ಎಲ್ಲರೂ ಕೂಡ ನಾವು ಚಿಕ್ಕಮಗಳೂರಿಗೆ ಬಂದು ಮತ ಹಾಕೋಲ್ಲ ಅನ್ನುವಂಥ ಕೂಡ ಪೋಸ್ಟ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸರಣಿ ಪೋಸ್ಟ್ ಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಮೂಲಕ ಪ್ರತಾಪ್ ಸಿನ್ಹಾ ಅವರ ಪರ ಬ್ಯಾಟಿಂಗ್ ಕೂಡ ಚಿಕ್ಕಮಗಳೂರಿನ ಮಲ್ನಾಡಿನ ಯುವಕರು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ ರಂಜಿತ್. ಓಕೆ ಚೇತನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವಿನೋದ್, ನಿಮಗೂ ಕೂಡ ಥ್ಯಾಂಕ್ ಯು. ಒಟ್ಟಾರೆ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಈಗ ಅವರ ಅಭಿಮಾನಿಗಳು, ಬಿಜೆಪಿ ಕಾರ್ಯಕರ್ತರೆಲ್ಲ ರೊಚ್ಚಿಗೆ